ಡಿಸಿ ಆಫೀಸು ಅಲ್ಲಿ ಮಾಡಬೇಕು ಅಂತ ಜಾಗ ಇಂಥ ಜಾಗದಲ್ಲಿ ಇದೆ ಅಂತ ಗುರುತಿಸ್ಕೊಟ್ಟಿದ್ದು ನಾನೇ. ನೀವೆಲ್ಲ ಪತ್ರಕರ್ತರಿಗೆಲ್ಲ ಗೊತ್ತು. ಅವತ್ತು ನನ್ನ ಮೇಲೆ ಸ್ಟ್ರೈಕ್ ಮಾಡಿದ್ರು. ಏನಂದ್ರೆ ಇವ್ರ ಪಕ್ಕದಲ್ಲಿ ಮನೆ ಇದೆ, ರಿಯಲ್ ಎಸ್ಟೇಟ್ಗೆ ಇವರೇನೋ ಮಾಡ್ಕೊಳ್ತಾ ಇದ್ದಾರೆ ಅಂತ. ಅವತ್ತು ನಮ್ಮ ಇದ್ರ ಮುಂದೆ ಜಿಲ್ಲಾ ಪಂಚಾಯತ್ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಿದ್ರು, ಎಲ್ಲ ಮಾಡಿದ್ರು. ಇವತ್ತು ಡಿಸಿ ಆಫೀಸು ಅಲ್ಲಿ ಬಂದಿದೆ. ಡಿಸಿ ಆಫೀಸ್ ಬಂದಿರೋದು ನನ್ನ ಮನೆ ಪಕ್ಕದಲ್ಲಿ. ನಾನೇ ಡಿಸಿ ಆಫೀಸ್ ಮನೆ ಪಕ್ಕಕ್ಕೆ ಹೋಗಿಲ್ಲ. ಡಿಸಿ ಆಫೀಸ್ ನಾನು 2008ರಲ್ಲಿ ಮನೆ ಕಟ್ಕೊಂಡಿರೋದಲ್ಲಿ. ಡಿಸಿ ಆಫೀಸ್ ಬಂದ್ಬಿಟ್ಟು 2017-18ರಲ್ಲಿ ಡಿಸಿ ಆಫೀಸ್ ಬಂದಿದ್ದಲ್ಲಿ. ಆತರ ಇವತ್ತು ಅಷ್ಟೇ ರೇಷ್ಮೆ ಬೆಳೆಗೆ ಅಷ್ಟೇ ಅವ್ರದೇ ಆದಂತ ಜಾಗ ಇದೆ. ಮುಳಬಾಗಿಲು ತಾಲೂಕು ಕಾಮರಾಜ ಸರ್ಕಲಲ್ಲಿ ಜಾಗ ಇದೆ. ಖಂಡಿತವಾಗ್ಲೂ ಆ ಜಾಗನ ಉಪಯೋಗ ಮಾಡ್ಕೋಬಹುದು. ಅಲ್ಲಿ ಐಟೈ ಕಾಲೇಜ್ ಅನ್ನ ಮಾಡಿದ್ವಿ. 25 ಕೋಟಿ ವೆಚ್ಚದಲ್ಲಿ ಆ ಸಂದರ್ಭದಲ್ಲಿ ನಾನು ಬಿಲ್ಡಿಂಗ್ಸ್ ಎಲ್ಲ ಕಟ್ಟಿ ಎಲ್ಲ ಮಾಡಿದ್ವಿ ಅಲ್ಲಿ. ಆದ್ರಿಂದ ಅಲ್ಲಿ ಜಾಗ ಇದೆ. ಆ ಜಾಗವನ್ನ ಸಿರಿಕಲ್ಚರ್ದು ನಮ್ಮ ರೇಷ್ಮೆ ಇಲಾಖೆದು ಆರಾಮಾಗಿ ತಗೋಬಹುದು. ಅದೇ ದೊಡ್ಡ ವಿಚಾರ ಏನೂ ಇಲ್ಲ. ಅದೇ ಪಾರ್ಟ್ ಮಾಡೋದ್ರಿಂದ ಕೆಡಿಪಿ ಮೀಟಿಂಗ್ ಅಲ್ಲಿ ನಾನು ತಮ್ಮ ಗಮನಕ್ಕೆ ತಂದಿದ್ದೀನಿ. ಅಲ್ಲಿ ಜಾಗ ಇದೆ, ಖಂಡಿತವಾಗ್ಲೂ ಅದನ್ನ ಮಾಡೋಣ ಅಂತ ಹೇಳ್ತೀವಿ. ಆಮೇಲೆ ಮ್ಯಾಂಗೋ ಬಗ್ಗೆ ಹೇಳಿದ್ವಿ. ಆಮೇಲೆ ನಮ್ಮ ರೈತರು, ಕೋಲಾರ ಜಿಲ್ಲೆ ರೈತರು, ಎಲ್ಲ ರೈತರಿಗೆ ಎಲ್ಲ ಸಹಕಾರ ಕೊಟ್ಟರು ಅವರು ಬೆಳೆಯೋದು ಕಷ್ಟ. ನಮ್ಮ ಕೋಲಾರ ಜಿಲ್ಲೆ ರೈತರಿಗೆ ನಮ್ಗೆ ಏನು ಸಹಕಾರ ಇಲ್ಲೇ ಇದ್ರು 1500-2000 ಅಡಿನಲ್ಲಿ ನೀರೆತ್ತು ಬೆಳೆದವರು ಜೀವನ ಮಾಡುವಂತ ಶಕ್ತಿವಂತರು ಅಂದ್ರೆ ಇಡೀ ಭಾರತ ದೇಶದಲ್ಲಿ ನಮ್ಮ ಕೋಲಾರ ಜಿಲ್ಲೆ ರೈತರು. ಕಲ್ಲಿನಂತ ರೈತರು, ಚಿನ್ನದಂತ ರೈತರು ನಮ್ಮ ರೈತರು. ನಾವು ಎಷ್ಟೋ ಜಾಗದ ರೈತರನ್ನ ನೋಡಿದ್ದೀವಿ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರು ಕಲ್ಲು ಗಡಾರಿ ಮೊಚ್ಚಲ್ ತರ ಇರುವಂತರು ನಮ್ಮ ರೈತರು. ಖಂಡಿತವಾದ ರೈತರಿಗೆ ಸಹಕಾರವಾಗಿ ನಾವು ಯಾವಾಗ ಇರ್ತೀವಿ. ಆಮೇಲೆ ಬಸ್ಸುಗಳ ವಿಚಾರ ಹೇಳಿದ್ದಾರೆ. ಬಸ್ ರೂಟ್ಸ್ ಹೆಂಗ್ ಬರ್ಬೇಕು ಅಂತ ಅದೇ ದೊಡ್ಡ ವಿಚಾರ. ಅದನ್ನ ಮಾಡ್ಬೋದು. ಅದೇನು ತುಂಬಾ ಇದೇನು ಇಂಪಾರ್ಟೆಂಟ್ ಅನ್ನಲ್ಲ. ಅದನ್ನ ಮಾಡ್ಬೋದು, ಅದು ಮಾಡಿಸ್ತೀವಿ. ಖಂಡಿತವಾಗ್ಲೂ ಬಸ್ ರೂಟ್ಸ್ ಅನ್ನ ಟ್ರೈನ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ. ಆಮೇಲೆ ನಮ್ಮ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ ಎಲ್ಲಾದ್ರೂ ನಮ್ಮ ಕೈಯಲ್ಲಾದ್ರೆ ಸಹಾಯವನ್ನು ಮಾಡ್ತೀವಿ. ಇಲ್ಲಿದ್ರೆ ನಾವೇನು ಮಾಡಕ್ ಹೋಗೋದಿಲ್ಲ. ಯಾರ ಬಗ್ಗೆ ಆರೋಪ ಮಾಡಕ್ ಹೋಗೋದಿಲ್ಲ. ಯಾರ ಮೇಲೆ ನಾವು ಈ ಮಾತಾಡೋದು ಇಲ್ಲ. ನಮ್ಮ ಕೆಲಸ ಆಯ್ತು, ನಮ್ಮ ಕಾರ್ಯ ಆಯ್ತು, ನಮ್ಗೆ ಇದಾಯ್ತು. ಖಂಡಿತವಾಗ್ಲೂ ನಮ್ಮ ಗಣೇಶ್ ಅಣ್ಣ ಅವ್ರು ಹೇಳಿದ್ರು. ಏನಂತ ಹೇಳಿದ್ರು, ನಮ್ಮ ವಿವಿಧ ಸಹಕಾರ ಉದ್ದೇಶಗಳ ಸಹಕಾರ ಸಂಘಕ್ಕೆ ಸೈಟ್ ಬೇಕು ಅಂತ ಅರ್ಜಿ ಕೊಟ್ಟಿದ್ರು ಕೂಡ. ಅರ್ಜಿ ಕೊಡಕ್ಕೆ ನಾವು ಹೋಗಿ ಕೂತ್ಕೊಂಡು ಸೆಲೆಕ್ಟ್ ಮಾಡಿದ್ವಿ. ಅಪ್ರೂವ್ ಮೀಟಿಂಗ್ ಅಲ್ಲಿ ಅಪ್ರೂವ್ ಮಾಡಿದ್ವಿ. ಅಣ್ಣ ಮೀಟಿಂಗ್ ಅಲ್ಲಿ ಅಪ್ರೂವ್ ಮಾಡಿದ್ವಿ. ನಾವೇ ಮೀಟಿಂಗ್ ಅಲ್ಲಿ ಅಪ್ರೂವ್ ಮಾಡಿದ್ವಿ. ಲಿಸ್ಟ್ ನಿಮ್ಗೆ ಕಳಿಸ್ತೀವಿ. ನೀವು ಸೈಟ್ ಪತ್ರಕರ್ತರು ಹಲವಾರು ನಿಮ್ಮ ಪತ್ರಕರ್ತ ಹೇಳಕ್ಕಾಗೋದಿಲ್ಲ. ನಾವ್ ಹೆಂಗ್ ಮಾಡ್ಬೇಕು ಆಮೇಲೆ ಒಂದು ಮದುವೆ ಹಾಗೆ ನಿಶಾಂತ್ ರೆಡ್ಡಿ ಸಹಕಾರ ಬೇಕು. ಎಸ್ ಕೆ ರಾಘವೇಂದ್ರ ನಾವೇನು ಇವತ್ತು ನಮ್ಮ ಶಿಲ್ಪ ದಂಪತಿಗಳೇ ಇರ್ತಕ್ಕಂಥ ಗದ್ದೆ ಏನು ಬೌಂಡ್ರಿ ಇದೆ, ಆ ಬೌಂಡ್ರಿನ ಟೋಟಲ್ ಆಗಿ ಅಕ್ವಿಜೇಷನ್ ಮಾಡಿ ನಮ್ಮ ಕೋಲಾರ ಡೆವಲಪ್ಮೆಂಟ್ ಅಥಾರಿಟಿಯಿಂದ ನಾವು ಲೇಔಟ್ ಮಾಡಬೇಕು ಅಂತ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಆ ಇದರಲ್ಲಿ ಇಷ್ಟರಲ್ಲೇ ಬಂದ್ಬಿಟ್ಟು ನಾವು ನೋಟಿಫಿಕೇಶನ್ ಮಾಡ್ತೀವಿ. ಅಲ್ಲಿರ್ತಕ್ಕಂಥ ರೈತರನ್ನ ಎಲ್ಲ ಕರಿತೀವಿ. ಆ ರೈತರನ್ನ ಗೌರ್ಮೆಂಟ್ಗೆ ಜಾಯಿಂಟ್ ವೆಂಚರ್ ಅಲ್ಲಿ ಕೊಡೋ ತರ ಇದ್ರೆ ನಮ್ಮ ಕೂಡಾಗೆ ಜಾಯಿಂಟ್ ವೆಂಚರ್ ಅಲ್ಲಿ ಕೊಡ್ಬೋದು. 50-50 ರೇಷನ್ನಲ್ಲಿ. ಇಲ್ಲ ಅಂತ ಹೇಳಿದ್ರೆ ನಮಗೆ ಮಾಡಿದ್ರು ನಾವು ತಗೊಳ್ಳಕ್ಕೆ ಸಿದ್ಧವಾಗಿದ್ದೀವಿ. ಖಂಡಿತವಾಗ್ಲೂ ಇದರಲ್ಲಿ ನಾವು ಮಾಡ್ಕೊಡಿ. ಆ ಲೆವೆಲ್ ಅಲ್ಲಿ ನೀವು ಮಾಡಿ, ನೀವು ಸಹಕಾರ ಮಾಡಿ. ನಮಗೆ ಪತ್ರಕರ್ತರ ಸಂಘಕ್ಕೆ ಅಂತ ನಾವು ಇಷ್ಟು ಪರ್ಸೆಂಟೇಜ್ ಅಂತ ಅದರಲ್ಲಿ ನಿಮ್ಗೆ ಕೊಡ್ತೀವಿ. ಸೈಟ್ಗೆ ಇಷ್ಟು ಪರ್ಸೆಂಟೇಜ್ ಅಂತ ಸರ್ಕಾರದಿಂದ ನಾವೇನ್ ಮಾಡ್ತೀವಿ ಅದನ್ನ ಒಂದು ರೆಸಲ್ಯೂಷನ್ ಮಾಡ್ಕೊಂಡು ಇಷ್ಟು ಪರ್ಸೆಂಟೇಜ್ ಅಂತ ಇನ್ನೆಷ್ಟು ಪರ್ಸೆಂಟ್ ಮಾಡ್ಬೋದು ಅಂತ ನಮಗೆ ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲ. ಅದರಲ್ಲಿ ನೀವು ಸೈಟ್ಗೆ ಕೊಡ್ತಿದ್ದಾರೆ. ಅದಾದ್ಮೇಲೆ ಕೆಲವೊಂದು ಜಾಗಗಳನ್ನ ಈಗ ಗುರುತಿಸಿದೀವಿ. ನಾನು ನೋಡಕ್ಕೆ ಟೈಮ್ ಆಗಿಲ್ಲ. ಪತ್ರಕರ್ತರ ಸಂಘಕ್ಕೆ ಒಂದು 2 ಎಕರೆಯನ್ನ ಸಂಘಕ್ಕೆ ರೆಸಿಡೆನ್ಸಿಯಲ್ ಅಂದ್ರೆ ಅಪಾರ್ಟ್ಮೆಂಟ್ ತರ ಆಗ್ಬೋದು, ಇಲ್ಲಾಂದ್ರೆ ನಿಮಗೆ ಸೈಟ್ಗಳು ಅಂತ ಆಗ್ಬೋದು, ಈ ರೀತಿ ಮಾಡೋದಕ್ಕೆ ಜಾಗವನ್ನು ಒಂದು 3-4 ಜಾಗವನ್ನು ಗುರುತಿಸಿಟ್ಟಿದ್ದೀವಿ. ಒಂದು ದಿವಸ ಪತ್ರಕರ್ತರ ಸಂಘ ನೀವೆಲ್ಲರೂ ಬಂದ್ರೆ ನಿಮಗೆ ರೆಸಿಡೆನ್ಸಿಯಲ್ ಸೈಟ್ಗೋಸ್ಕರ ಜಾಗನ ತೋರಿಸ್ತೀವಿ. ಆ ಜಾಗ ತೋರಿಸಿದಾಗ ನೀವು ಅದರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿದ್ರೆ ಅದನ್ನ ಲೇಔಟ್ ಫಾರ್ಮೇಶನ್ ಮಾಡಿ ನಿಮ್ಗೆ ಕೊಡುವಂತ ಕೆಲಸವನ್ನ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ನನಗೆ ಗೊತ್ತಿರೋ ಪ್ರಕಾರವಾಗಿ ನೆಕ್ಸ್ಟ್ ವರ್ಷ ಪತ್ರಿಕಾ ದಿನಾಚರಣೆ ಒಳಗೆ ಕೊಟ್ಟು ನಿಮಗೆ ಒಂದು ಸಂತೋಷ ಪಡಿಸುವಂತ ಒಂದು ಉದ್ದೇಶ ಇದೆ. ಅದಕ್ಕೆ ನಮ್ಮ MLC ಅಂತ ಅನಿಲ್ ಅವರು, ನಮ್ಮ ಸಂಸದರಾದಂತ ಮಲ್ಲೇಶ್ ಅವರು ಎಲ್ಲರ ಸಹಕಾರ ಬೆಂಬಲ ಸಪೋರ್ಟ್ ಬೇಕಾಗುತ್ತೆ. ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಕೋಲಾರ ರಿಂಗ್ ರೋಡ್ ಬಗ್ಗೆ ಮಾತಾಡಿದ್ರು. ಮೆಡಿಕಲ್ ಕಾಲೇಜ್ ಬಗ್ಗೆ ಇದೆ. ಕೋಲಾರ ರಿಂಗ್ ರೋಡ್ DPR ಆಗ್ತಾ ಇದೆ ಸರ್. DPR ಆಗ್ತಾ ಇದೆ. ಸ್ವಲ್ಪ ಅಮೌಂಟ್ ಹೆವಿ ಆಗ್ತಾ ಇದೆ. ಇರೋದ್ರಿಂದ ಈಗ ನಾವು ಸೆಂಟ್ರಲ್ ಗೌರ್ಮೆಂಟ್ ನ ಅಪ್ರೋಚ್ ಮಾಡಬೇಕು ಅಂತ ಆಲ್ರೆಡಿ ಮಲ್ಲೇಶ್ ಗೋಪನ್ ಹತ್ರ ಮಾತಾಡಿದ್ದೀನಿ. ಆ ರಿಂಗ್ ರೋಡ್ಗೆ ಯಾಕಂದ್ರೆ ಮದನಪಲ್ಲಿ ಕಡೆಯಿಂದ ಬರುವಂತದ್ದು ಕನೆಕ್ಟ್ ಆಗುತ್ತೆ, ಈ ಕಡೆ ಏರ್ಪೋರ್ಟ್ ಇಂದ ಬರುವಂತದ್ದು ಕನೆಕ್ಟ್ ಆಗುತ್ತೆ, ಚಿಂತಾಮಣಿಯಿಂದ ಬರುವುದು ಕನೆಕ್ಟ್ ಆಗುತ್ತೆ, ಕುಂಗನೂರು ಪಲಮೇರಿಂದ ಬರೋದು ಈ ರಿಂಗ್ ರೋಡ್ ಕನೆಕ್ಟ್ ಆಗುತ್ತೆ. ಎಲ್ಲ ಹೈವೇಗಳಿಗೆ ಕನೆಕ್ಟ್ ಆಗಿರೋದ್ರಿಂದ ಏರ್ಪೋರ್ಟ್
ಹೊಸೂರು, ಆಮೇಲೆ ನಮಗೆ ಕೃಷ್ಣಗಿರಿ, ಧರ್ಮಪುರಿ, ಈ ಕಡೆ ಚಿತ್ತೂರು, ರಾಣಿಪೇಟೆ, ವಾಲಗೆ ಹೋಗುವಂತ ಹೈವೇಗಳಿಗೆಲ್ಲ ಈ ರಿಂಗ್ ರೋಡ್ ಕನೆಕ್ಟಿವಿಟಿ ಆಗುತ್ತೆ. ಅದರಿಂದ ಸೆಂಟ್ರಲ್ ಗೌರ್ಮೆಂಟ್ ನ ಅಪ್ರೋಚ್ ಮಾಡಿ ಅದಕ್ಕೆ ಅಲ್ಲಿ ಸ್ವಲ್ಪ ಫಂಡ್ಸ್ ಮಾಡಿ ಸ್ಟೇಟ್ ಗೌರ್ಮೆಂಟ್ ಮಾಡಿ ಎರಡನ್ನು ಜೊತೆಗೂಡಿಸಿ ಮಾಡಬೇಕು ಅನ್ನೋದಿದೆ. ಅದು ಅಕ್ವಿಜೇಷನ್ಗೆ ನಮ್ಗೆ ಹೆಚ್ಚು ಕಮ್ಮಿ 1600 ಕೋಟಿ ರೂಪಾಯಿ ಅಕ್ವಿಜೇಷನ್. ಯಾವ್ದು ರೋಡ್ ಮಾಡ್ಬೇಕಂದ್ರೆ 1600 ಕೋಟಿ ಅಕ್ವಿಜೇಷನ್, 1600 ಕೋಟಿ ಮೇಲೆ ಅಕ್ವಿಜೇಷನ್ ಆಗುತ್ತೆ. ಸ್ವಲ್ಪ ರೋಡ್ ಮಾಡ್ಬೇಕಂದ್ರೆ 1000 ಕೋಟಿ ಬೇಕಾಗ್ತದೆ. ಟೋಟಲ್ ಆಗಿ 2,500-3,000 ಕೋಟಿ ಬೇಕಾಗಿರುವಂತ ಒಂದು ಪ್ರಾಜೆಕ್ಟ್. ನಾವೇನು ಒಂದು 500 ಕೋಟಿ ಮುಗಿಸ್ಬೋದು ಅಂತ ಪ್ಲಾನ್ ಮಾಡ್ತೀವಿ. ಅದು ಇಷ್ಟೊಂದು ಆಗಿದೆ, ಅಷ್ಟೊಂದು ಆಗಿದೆ. ಆಮೇಲೆ ನಮ್ಮ ಮೆಡಿಕಲ್ ಕಾಲೇಜ್ ವಿಚಾರ ಬಂತು. ಕೋಲಾರಕ್ಕೆ ಏನ್ ಮಾಡ್ಬೇಕು ಅನ್ನೋದು ರಿಂಗ್ ರೋಡ್ ಅನ್ನ ಮಾಡ್ತೀವಿ, ಅದೇ ಸ್ವಲ್ಪ ಲೇಟ್ ಆಗ್ತದೆ. ಮೆಡಿಕಲ್ ಕಾಲೇಜ್ ಆಲ್ರೆಡಿ ಆಗಿದೆ, ಅದಕ್ಕೆ ಒಬ್ಬರನ್ನ ಕೋಆರ್ಡಿನೇಟರ್ ಆಗಿ ಒಬ್ಬರನ್ನ ಮಾಡಿದೀವಿ. ಆಲ್ರೆಡಿ ಜಾಗ ನಮ್ಮ ಸ್ಯಾನಿಟರಿ ಹತ್ರ ಮಾಡಬೇಕು ಅಂತ ಮಾಡಿದೀವಿ. ನೀವೆಲ್ಲರ ಕೋಲಾರ ತಾಲೂಕಿನ ಜನ, ಕೋಲಾರ ಜಿಲ್ಲೆಯ ಜನ ನನಗೊಂದು ಒಪಿನಿಯನ್ ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹೆಂಗ್ ಒಪಿನಿಯನ್ ಕೊಡ್ತಾರೋ ಗೊತ್ತಿಲ್ಲ. ನಾನೇನು ಅನ್ಕೊಳ್ತಾ ಇದ್ದೀನಿ, ಮೆಡಿಕಲ್ ಕಾಲೇಜ್ ಜಾಗ ರೆಡಿ ಆಗ್ತಾ ಇದೆ, ಅದು ಕನ್ಸ್ಟ್ರಕ್ಷನ್ಗೂ 300 ಕೋಟಿ ರೂಪಾಯಿ ದುಡ್ಡು ರೆಡಿ ಇದೆ, ಅದು ಸ್ಟಾರ್ಟ್ ಮಾಡೋಣ. ಅದು ಸ್ಟಾರ್ಟ್ ಆಗಿ ಮೆಡಿಕಲ್ ಕಾಲೇಜ್ ಇದ್ದಾಗ ವರ್ಷಕ್ಕೆ ನಮಗೆ ಇನ್ನ 2-3 ವರ್ಷ ಬೇಕಾಗ್ತದೆ. ಅಷ್ಟು ಒಳಗಡೆ ನಾವು ನಮ್ಮ ಯಾವ್ದಾದ್ರು ಒಂದು ಸೋಷಿಯಲ್ ಡಿಪಾರ್ಟ್ಮೆಂಟ್ BCM ಇಲಾಖೆದು ಕೆಲವೊಂದು ಹಾಸ್ಪಿಟಲ್ ಬಿಲ್ಡಿಂಗ್ಸ್ ಕಟ್ಟಿ ಖಾಲಿಯಾಗಿದ್ದಾವೆ. ಆ ಇದರಲ್ಲಿ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡೋದು, ಹಾಸ್ಪಿಟಲ್ ನಮಗಿದೆ, ಹಾಸ್ಪಿಟಲ್ ಅವಶ್ಯಕತೆ ಇದೆ, SNR ಹಾಸ್ಪಿಟಲ್ ಇದೆ, ಅದನ್ನ ಕನೆಕ್ಟ್ ಮಾಡಿಕೊಂಡು ಮೆಡಿಕಲ್ ಕಾಲೇಜ್ ಅನ್ನ ಸ್ಟಾರ್ಟ್ ಮಾಡಿ, ಮೆಡಿಕಲ್ ಕಾಲೇಜ್ ರನ್ನಿಂಗ್ ಆಗ್ತಾ ಇರುತ್ತೆ, ಕನ್ಸ್ಟ್ರಕ್ಷನ್ ಒಂದ್ ಕಡೆ ಮಾಡ್ತಾ ಇರೋದು ಒಂದು ಉದ್ದೇಶ ಇದೆ. ಯಾಕಂದ್ರೆ ಕೆಲವರು ಆಮೇಲೆ ಮಾತಾಡ್ಬೋದು, ಇವರೇ ನಮ್ಮ ಮನೆ ಹೊಸತಿ PPP ಮಾಡಿದಕ್ಕೆ ನನ್ನ ಮೇಲೆ ಎಲ್ಲ ಹೇಳಿದ್ರು, ಇವರೇ ಮಾಡ್ಕೊಂಡಿರೋದು, ಇದು ಇವರೇನ ಸ್ವಂತವಾಗಿ ಮಾಡ್ಕೋಬೇಕಂತ ಮೆಡಿಕಲ್ ಕಾಲೇಜ್ ಪ್ಲಾನ್ ಮಾಡ್ಬಿಟ್ಟವ್ರೆ ಅಂತ ಅಲ್ಲಲ್ಲಿ ಪುಕಾರಗಳೆಲ್ಲ ಮಾಡ್ಕೋಬೇಕಂದ್ರೆ ಮಾಡ್ಕೋಬಹುದಾಗಿತ್ತು. ದೊಡ್ಡ ವಿಚಾರ ಅಲ್ಲ. ನಮಗೆ ದುಡ್ಡು ಮಾಡೋದಕ್ಕೆ, ನಮಗೆ ಬೇರೆದೆಲ್ಲ ಮಾಡೋದಕ್ಕೆ ಜಾಗಗಳು ಬೇರೆ ಇಟ್ಕೊಂಡಿದ್ವಿ. ಎಲ್ಲೆಲ್ಲಿ ಮಾಡಬೇಕು, ಎಲ್ಲೆಲ್ಲಿ ಮಾಡಬಾರ್ದು ಅಂತ ಇಟ್ಕೊಂಡಿದ್ವಿ. ಕೋಲಾರ ತಾಲೂಕಲ್ಲಿ ನನ್ಗೆ ಮುಂದೆ ಜಾಗ ಇಲ್ಲ, ಇಲ್ಲೂ ನಂದೇನೂ ಇಲ್ಲ. ಕೋಲಾರ ತಾಲೂಕಲ್ಲಿ ಅದು ನಮ್ಮ ಅಣ್ಣನ ಹೆಂಡತಿ, ನಮ್ಮ ಅತ್ತಿಗೆ ಒಂದು ಹೆಸರಲ್ಲಿ ಇರೋ ಮನೆ ಅಷ್ಟೇ. ಆ ಮನೆಯಲ್ಲಿರೋ ನಮ್ಮ ಹೆಸರಲ್ಲಿ ಏನೂ ಇಲ್ಲ. ನಾವು ಜಾಗ ಬೇರೆ ಇದೆ, ಅಲ್ಲಿ ಮಾಡ್ಕೊಡ್ತೀನಿ, ನನಗೇನು ಸಮಸ್ಯೆ ಏನಿಲ್ಲ, ಇಲ್ಲೇನು ಮಾಡೋದಿಲ್ಲ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಮೆಡಿಕಲ್ ಕಾಲೇಜು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಇವತ್ತೇನಂದ್ರೆ ಯಾರಿಗೆ ನಾವು ಮಾಹಿತಿ ಕೊಡದೇ ಇದ್ರು ಪತ್ರಕರ್ತರಿಗೆ ಮಾಹಿತಿ ಕೊಡೋದು ಒಳ್ಳೆಯದು. ಇದೆಲ್ಲ ಹಿಂಗೆ ಬೇಕಾಗಿದೆ. ಅದರಿಂದ ಒಂದು ಕಡೆ ರೋಡ್ಗಳ ವಿಚಾರ ನನಗೂ ಇದೆ. ಏನು ಮಾಡಬೇಕು ಅಂದಾಗ ಆವಾಗ ನಿಮ್ಮ ಸಹಕಾರ ಅಡಿಪಾಯ ಆಗ್ತಾ ಇದೆ. ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿ ಕನೆಕ್ಟ್ ಆಗಿ ಇದನ್ನ ಫೋನ್ ತಗೊಂಡು ಶೋಲ್ಡರ್ಸ್ ಎಲ್ಲ ಕ್ಲೀನ್ ಮಾಡಿ, ಶೋಲ್ಡರ್ಸ್ ಎಲ್ಲ ಜೊತೆ ಎಲೆಕ್ಟ್ರಾನಿಕ್ ಮೀಡಿಯಾ ನಿಮ್ದು ಜಾಸ್ತಿ ಆಮೇಲೆ ಕೆಲವೊಂದು ರೋಡ್ಸ್ ಅನ್ನ ನಾವು ಒಂದ್ಸತಿ ಯಾವಾಗ ದೊಡ್ಡದಾಗಿ ಮಾಡಬೇಕು, ಏನಾದ್ರು ಇಂಗ್ಲಿಷ್ ಬೇಡದಾಗ ಹೇಳ್ತಿದ್ವಿ, ಅದನ್ನ ದಯವಿಟ್ಟು ಮಾತಾಡಿ ಜಾಸ್ತಿ ಪ್ರೆಸೆಂಟ್ ಮಾಡಿ. ಫಂಡ್ಸ್ ರೆಡಿ ಇದೆ, ಅಲ್ಲಿ ಸ್ವಲ್ಪ ಅಡ್ಡೆ ಹಾಕಂತಗಳು ಬರ್ತಾ ಇದ್ದಾರೆ. ನಾವು ಕನ್ವಿನ್ಸ್ ಮಾಡ್ಕೊಂಡು ಹೋಗುವಂತ ಜವಾಬ್ದಾರಿ ತಗೊಂಡಿದ್ದೀವಿ. ಖಂಡಿತವಾಗ್ಲೂ ಇವತ್ತು ನೀವು ಮಾತಾಡಿದ ಪ್ರಕಾರವಾಗಿ, ನೀವು ಪತ್ರಕರ್ತರ ಸಂಘ ನೀವೆಲ್ಲರೂ ಸೇರಿ ಮಾತಾಡಿದ ಪ್ರಕಾರವಾಗಿ ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ಇದ್ರೆ ಕೆಲಸ ಮಾಡೋದು ಏನಾಗ್ತದೆ, ಏನು ಒಟ್ಟ ಇಲ್ಲ, ಆರಾಮಾಗಿ ಮಾಡ್ತೀವಿ. ಕೆಲಸ ಮಾಡೋದಕ್ಕೆ ಆರಾಮಾಗಿ ಮಾಡ್ತೀವಿ. ಹಿಂಗೆ ಮನೆಯೆಲ್ಲ ಕೆಲವರೆಲ್ಲ ಏನ್ ಡೆವಲಪ್ಮೆಂಟ್ ಏನು ಅಂತ ಹೇಳಿದ್ರು, ಪತ್ರಕರ್ತರು ತಂದುಬಿಟ್ಟು ನಾನು ಏನ್ ಮಾಡಿದ್ದೀನಿ ಅಂತ ದಾಖಲೆಗಳು ಕೊಡ್ಬೇಕಾಗ್ತದೆ. ದಾಖಲೆಗಳು ಕೊಟ್ಟ ಇಲ್ಲ ಸರ್, ದಾಖಲೆಗಳು ಗಣೇಶ ದಾಖಲೆಗಳು ಕೊಟ್ಬಿಟ್ಟೆ. ಯಾರಾದ್ರೂ ಬೇಕಂದ್ರೆ ಬೇರೆಯವ್ರಿಗೂ ರಿಜಿಸ್ಟರ್ ಪೋಸ್ಟಲ್ಲಿ ಕಳಿಸಿದ್ದೀನಿ. ಕೆಲವರೆಲ್ಲ ದಾಖಲೆಗೆಲ್ಲ ರಿಜಿಸ್ಟರ್ ಪೋಸ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ ನೀವು ಅಂತೇಳಿ ನಾವೇನ್ ಮಾಡಿದ್ವಿ ಏನಿಲ್ಲ ಅನ್ನೋದು. ಆ ತರ ನಾವೇನೇ ಇದ್ರೆ ಇರೋದನ್ನ ಒಳ್ಳೆ ಇದನ್ನ ಮಾಡ್ತೀವಿ. ಇವತ್ತು ಅಷ್ಟೇ ಖಂಡಿತವಾಗ್ಲೂ ಪತ್ರಕರ್ತರ ನಿಮ್ಮ ಸಪೋರ್ಟ್ಗೆ, ನಿಮ್ಮ ಬೆಂಬಲಕ್ಕೆ ನಾವು ಯಾವತ್ತೂ ಇರ್ತೀವಿ. ಯಾಕಂದ್ರೆ ಮೊದಲನೇದಾಗಿ ನಾನು ಈ ರಾಜಕಾರಣಕ್ಕೆ ಎಂಟ್ರಿ ಆಗ್ಬೇಕಂತಾನೆ ನನ್ನ ಪತ್ರಕರ್ತರೇ ಕಾರಣ. ರಾಜಕಾರಣಕ್ಕೆ ಎಂಟ್ರಿ ಆಗ್ಬೇಕಂದ್ರೆ ಪತ್ರಕರ್ತರೇ ಕಾರಣ. ಅದು ನಮ್ಮ ವಿಜಯ ಕರ್ನಾಟಕ ಪ್ರಕಾಶ್ 2003 ವಿಜಯ ಕರ್ನಾಟಕ ಪ್ರಕಾಶ್ ಅವರು 2003 ವಿಜಯ ಕರ್ನಾಟಕ ಪ್ರಕಾಶ್ ಅವ್ರ ಜೊತೆಗೆ ನಮ್ಮ ದೇವಾನಂದ್ ಅವರು ಇಲ್ಲೇ ಇರ್ಬೇಕು. ದೇವಾನಂದ್ ಬಂದಿದ್ದಾರೆ, ದೇವಾನಂದ್. ಆಮೇಲೆ ನಮ್ಮ ಜಮನಹಳ್ಳಿ ಕೃಷ್ಣ, ಇವರು 2003 ನಾನು ತಟ್ಟೆ ಲೋಟ ಕೊಡ್ಬೇಕಂದ್ರೆ ನಾವು ಪೇಪರ್ ಅಲ್ಲಿ ಹಾಕ್ತೀವಿ ಸರ್, ನನ್ಗೆ ಅದೆಲ್ಲ ಬೇಡ ಸರ್, ಹಾಕ್ಬೇಡಿ ಸರ್, ನನಗೆ ಯಾಕೆ ಸರ್ ಇದೆಲ್ಲ ಮಾಡ್ತಾರೆ, ಪಬ್ಲಿಸಿಟಿ ಮಾಡಬೇಡಿ ಸರ್, ನನಗೆ ನಾನೇನೋ ಮಾಡ್ಕೊಂಡು ಅವಾಗ ಬೈಕಲ್ಲ ಮಾತಾಡೋಕೆ ಭಯ, ನನಗೆ ಓಡೋಗ್ಬಿಡ್ತಾ ಇದ್ದೆ, ಅಷ್ಟು ಭಯ ಇತ್ತು ಮಾತಾಡೋದಕ್ಕೆ. ಆವಾಗ ಇವೆಲ್ಲ ನನಗೆ ಧೈರ್ಯ ಕೊಟ್ಟು ನೀವು ಮಾತಾಡಿ ಅಂತೇಳಿ ಎಲ್ಲೋ ಊರುಗಳಿಗೂ ನಾನು ಪ್ರತಿಯೊಂದು ಹಳ್ಳಿಗೆ ಹೋಗ್ತಾ ಇದ್ದೆ. ಇವ್ರು ನನ್ನ ಜೊತೆಯಲ್ಲಿದ್ದು
ನನ್ನನ್ನ ಪೇಪರ್ ಅಲ್ಲಿ ತೋರಿಸಿ ಸಹಾಯ ಮಾಡ್ತಾ ಇದ್ದಾರೆ ತೋರಿಸಿ ಮೊದಲು ಒಂದು ಪಂಚಾಯಿತಿಗೆ ಅಂತ ನಾನು ಹೋಗಿದ್ದು. ಇವರು ಪೇಪರ್ ಹಾಕಿದ್ರೆ ಎಂಟೈರ್ ತಾಲೂಕೆ ಮಾಡ್ಬೇಕು. ಎಂಟೈರ್ ತಾಲೂಕಿಗೆ 88,000 ತಟ್ಟೆ 88,000 ಊಟ ಆ ಟೈಮಲ್ಲಿ ಕೊಟ್ಟೆ. ಅಷ್ಟು ಕೊಟ್ಟು ಈಗ ಅಕ್ಷರದಾಸೋಹ ಊಟ ಈಗ ಮಕ್ಕಳಿಗೆ ಪ್ಲೇಟ್ಗೆಲ್ಲ ಕೊಟ್ಟು ಮಾಡಿದೆ. ಅವತ್ತು ನಾನು ಇವತ್ತು ಈ ಮಟ್ಟಕ್ಕೆ ಕೊಡ್ಬೇಕಂದ್ರೆ ಪತ್ರಕರ್ತರು ಹಾಗಾಗಿದೆ. ಪತ್ರಕರ್ತರಿಗೂ ಇದರಲ್ಲಿ ಸಹಾಯ ಇದೆ ಅಂತ ಹೇಳ್ತಾ, ಖಂಡಿತವಾಗ್ಲೂ ನೀವು ಹೇಳಿರುವಂತ ರೋಡ್ ಮಾಹಿತಿ ಕೊಟ್ಟಿದ್ದೀವಿ. ರೈಲ್ವೆ ಏನಾಗ್ತಾ ಇದೆ, ಆಮೇಲೆ ರಿಂಗ್ ರೋಡ್ ಏನಾಗ್ತಾ ಇದೆ, ಮೆಡಿಕಲ್ ಕಾಲೇಜ್ ಏನಾಗ್ತಾ ಇದೆ, ಕೂಡ ಲೆವೆಟ್ ಅಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಪ್ಲಸ್ ಪತ್ರಕರ್ತರ ಸಂಘಕ್ಕೆ ನಾವೇನು ರೆಸಿಡೆನ್ಸಿಯಲ್ ಸೈಟ್ಸ್ ಕೊಡ್ಬೇಕು ಅಂತಿದೀವಿ, ಅದಕ್ಕೆ ಜಾಗ ಕೂರಿಸಿದೀವಿ. ಅದನ್ನ ನಿಮ್ಮನ್ನೇ ಕರ್ಕೊಂಡು ಹೋಗಿ ತೋರಿಸ್ತೀವಿ. ನೀವು ಸೆಲೆಕ್ಟ್ ಮಾಡಿ, ಆ ಸೆಲೆಕ್ಟ್ ಮಾಡಿದ್ದಲ್ಲಿ ಯಾವ್ದನ್ನ ಒಂದನ್ನ ನಾವು ಕ್ಲಿಯರ್ ಮಾಡಿಕೊಡುವಂತ ಮಾಡ್ತೀವಿ. ಆಮೇಲೆ ನಾವು ಕೂಡ ಲೇಔಟ್ ಮಾಡ್ಕೊಳ್ತೀವಿ. ಏನ್ ಇವತ್ತು ಕೋಟಿಕಲ್ಲೂರು ಇದಿದೆ, ನಮ್ಮ ಕೋಲಾರಮ್ಮನ ಕೆರೆ ಕೆಳಗಡೆ ಅಚ್ಚುಕಟ್ಟನ್ನ ತಗೊಂಡು ಮಾಡ್ಬೇಕು ಅಂತಿದೀವಿ. ನಮ್ಮ ಅನಿಪನವ್ರನ್ನ ತೀರ್ಮಾನ ಮಾಡಿದೀವಿ. ಅದನ್ನ ಖಂಡಿತವಾಗ್ಲೂ ಮಾಡ್ಬೇಕು. ಅದರಲ್ಲಿ ನಿಮ್ ಸಹಕಾರ ಆಗಲಿ. ಅದರಲ್ಲಿ ಪರ್ಸೆಂಟೇಜ್ ವೈಸ್ ನಿಮಗೂ ಪತ್ರಕರ್ತರ ಸಂಘಕ್ಕೆ ಅಂತ ಪರ್ಸೆಂಟೇಜ್ ಅಂತ ಸರ್ಕಾರದಲ್ಲಿ ಒಂದು ಇದು ಮಾತಾಡ್ಕೊಟ್ಟು ನಿಮಗೂ ಅಷ್ಟೊಂದು ಸೈಜ್ ಕೊಟ್ಟು ಅಲ್ಲಿ ಇಲ್ಲಿ ಎಲ್ಲರೂ ನಮ್ಮ ಕೋಲಾರ ನಮ್ಮ ಪತ್ರಕರ್ತರು ಇರಲಿ ಅಂತ ಹೇಳ್ತಾ, ನಾನು SIR ನಮ್ಮ ಮನೆಗೆ ಬರ್ತಾ ಇದ್ದಾರೆ ತಹಸೀಲ್ದಾರ್ ಅವರೆಲ್ಲ. ಅದಕ್ಕೋಸ್ಕರ 2 ಗಂಟೆಗೆ ಅಲ್ಲಿ ಹೋಗ್ಬೇಕಾಗಿತ್ತು. ಖಂಡಿತವಾಗ್ಲೂ ಇವಾಗ ಈ ಏನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಬೇಕಂದ್ರೆ ಪತ್ರಕರ್ತರ ಸಂಘಕ್ಕೆ ಯಾವತ್ತೂ ನಾವಿರ್ತೀವಿ. IT ಪಾರ್ಕ್ ಬಗ್ಗೆ ಕೇಳಿದ್ದಾರೆ, ಅದನ್ನ ಈಗ ಹೇಳೋದು ಬೇಡ. ನಾನು ಬಸ್ಸಲ್ಲಿ ಮಾತಾಡ್ತೀನಿ ಏನೇನು ಆಗ್ತಾ ಇದೆ, ಏನೇನು ಅನ್ನೋದನ್ನ ನಾವೇನೇನು ಪ್ರೋಸೆಸ್ ಮಾಡ್ತೀವಿ ಅಂತ ಹೇಳ್ತಾ